ಪಾಯಿಂಟಿಂಗ್ ಫಿಂಗರ್ ನ ಬೇಸ್ ಆಫ್ ದ ಥಂಬ್ ಇಟ್ಕೊಂತಾ ಇದೀನಿ. ಬೇಸ್ ಆಫ್ ದ ಥಂಬ್ ಇಟ್ಕೊಂಡಾಗ ಇಟ್ ಪ್ಯಾಸಿಫೈಸ್, ಕಡಿಮೆ ಮಾಡುತ್ತೆ. ಈಗ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದ್ದಾಗ ಎಲ್ಲ ಇದನ್ನ ಥಂಬ್ ಇಟ್ಕೋಬೇಕು, ಟಿಪ್ ಅಲ್ಲ ಥಂಬ್ ಇಟ್ಕೋಬೇಕು. ಥಂಬ್ ಪ್ಯಾಸಿಫೈ ಮಾಡುತ್ತೆ. ವಾಯು ಎಲಿಮೆಂಟ್ ಜಾಸ್ತಿ ಇದ್ರೆ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ವಾಯು ಮೀನ್ಸ್ ಏರ್, ಸಂಸ್ಕ್ರಿಟ್. ಓಕೆ, ವಾಯು mudra balances the air element in the body. So you have to keep it to the base of the thumb. Benefits: controls nervousness and restlessness by calming the mind. Can cure problems like gout, gas problem, knee pain. All joint pain is due to the excess of vayu element. Arthritis, again related to the knees, sciatica and bulging stomach, bloating. ಹೊಟ್ಟೆ ಏನೋ ಆಲೂಗಡ್ಡೆ ಆ ತರದ್ದೆಲ್ಲ ತಿಂದಾಗ ಒಂಥರ ಹೊಟ್ಟೆ ಸ್ವಲ್ಪ ತಿಂದ್ರು ಒಂಥರ ತುಂಬದಂಗ್ ಅನ್ಸ್ತಾ ಇರುತ್ತೆ, ಬ್ಲೋಟಿಂಗ್ ತರ ಅನ್ಸ್ತಾ ಇರುತ್ತೆ. ಸೊ ಆಲ್ ದೀಸ್ ಪ್ರಾಬ್ಲಮ್ ಇಟ್ ವಿಲ್ ರಿಡ್ಯೂಸ್. ಯು ಹ್ಯಾವ್ ಟು ಟಚ್ ದ ಬೇಸ್ ಆಫ್ ಯುವರ್ ಥಂಬ್. ಯು ಆರ್ ಪಾಯಿಂಟಿಂಗ್ ಫಿಂಗರ್ ಟು ದ ಬೇಸ್ ಆಫ್ ದ ಥಂಬ್. Everything related to joint. Sir, next slide please. ಸೂರ್ಯ ಮುದ್ರಾ ಹಾಕಿದೀನಮ್ಮ. ಸೂರ್ಯ ಮುದ್ರಾ ಬೇರೆ ಚೇಂಜ್ ಮಾಡ್ಬೇಕಾ? ಹರಿ ಓಂ ಹೇಳಿ. ಸರ್ ಸ್ಲೈಡ್ ನಂಬರ್ 18. ಸರ್ ಕೇಳಿಸ್ತಿದೆ ಅಲ್ವಾ ನನ್ನ ವಾಯ್ಸು ಎಲ್ಲರಿಗೂ? 100% ಸ್ಲೈಡ್ ನಂಬರ್ 18 ಸೂರ್ಯ ಮುದ್ರಾ 100%. ಹೇಳಿ. ನಂಗೆ ಆಕ್ಚುಲಿ ಸ್ಲೈಡ್ ಕಾಣಿಸ್ತಾನೆ ಇಲ್ಲ ಸರ್. ನಿಮ್ಗೆ ನಿಮ್ ಲ್ಯಾಪ್ಟಾಪ್ ನೋಡಿ ನೀವು ಹೇಳಿ, ನಮಗೆ ಕಾಣಿಸ್ತಾ ಇದೆ. ಓಕೆ ಸರ್, ಓಕೆ. ಸೂರ್ಯ ಓಕೆ ಸರ್. ಸೂರ್ಯ, ದಿಸ್ ಇಸ್ ದ ರಿಂಗ್ ಫಿಂಗರ್ ಅಂಡ್ ಯೋರ್ ಥಂಬ್. ಅಗೇನ್ ನಾನು ಕೆಳಗಡೆ ಬೇಸ್ ಆಫ್ ದ ಥಂಬ್ ಗೆ ಟಚ್ ಮಾಡ್ತಾ ಇದ್ದೀನಿ. ಸೊ ಇಟ್ ಕಂಟ್ರೋಲ್ಸ್ ದ ಹೀಟ್, maintains body temperature, losing weight, it will not control the heat. In Surya Mudra, the body earth element decreases as the body's fire element increases. ನಿಮ್ಮ heat ಜಾಸ್ತಿ ಮತ್ತೆ heat ಜಾಸ್ತಿ ಮಾಡಿದಾಗ ನಿಮ್ಮ unwanted fat ಎಲ್ಲ ಅದು ತಿನ್ಕೊಂಡು ಹೋಗುತ್ತೆ. ಆದ್ರೆ already body heat, or if you want to lose weight, you can use this mudra, but you have to keep your body cool. It will surely increase the temperature of your body. Okay, helps in losing weight, boosts metabolism because heat ಜಾಸ್ತಿ ಆದಾಗ digestion ಅದೆಲ್ಲ ಚೆನ್ನಾಗಾಗುತ್ತೆ. Improves vision and provides glow to the skin. Unwanted toxins ರಿಮೂವ್ ಆಗ್ತಾ ಹೋಗುತ್ತೆ. ಸೊ ಆಬ್ವಿಯಸ್ಲಿ ಸ್ಕಿನ್ ಗ್ಲೋ ಆಗುತ್ತೆ. ಕೆಲವ್ರಿಗೆ ಕೋಲ್ಡ್ನೆಸ್ ಇನ್ ದ ಹ್ಯಾಂಡ್ಸ್ ಅಂಡ್ ದ ಫೀಟ್ ಅದೆಲ್ಲ ಇರುತ್ತೆ. ಸೊ ದಿಸ್ ಮುದ್ರಾ ವಿಲ್ ಹೆಲ್ಪ್ ದೆಮ್. Cures indigestion, I already told. Acidity, gas, it will all controls low BP. ಕೆಲವರಿಗೆ ಲೋ BP ಆಗುತ್ತೆ, ಸಡನ್ ಆಗಿ ಸುಸ್ತಾಗೋಗ್ಬಿಡುತ್ತೆ, ಅದೆಲ್ಲ ಆಗುತ್ತೆ. ಸೊ ದಿಸ್ ಮುದ್ರಾ ಬ್ಯಾಲೆನ್ಸಸ್ ದಟ್, ರೆಡ್ಯೂಸಸ್ ಕೊಲೆಸ್ಟ್ರಾಲ್, ಫ್ಯಾಟ್ ರೆಡ್ಯೂಸ್ ಆಗೇ ಆಗುತ್ತೆ. ರೆಗ್ಯುಲೇಟ್ಸ್ ದ ಥೈರಾಯ್ಡ್ ಗ್ಲ್ಯಾಂಡ್, activates the thyroid gland. Okay, the next slide sir. ಹಾಕಿದೇವೆ ವರುಣ ಮುದ್ರಾ. Varuna mudra, Varuna water element, tip, the little finger and the thumb tip touch madidini. So it is water element of the body. Varuna mudra assists in bringing your body's water element into balance. It balances your water element. All illness brought on by a lack of water or any other form of dryness is prevented. ನಿಮಗೆ ಎಲ್ಲಾನ ತುಂಬಾ ಬಾಯಾರಿಕೆ ಆದಾಗ, when you don't get water, you can keep this mudra. It will help you balance your thirst. This is among the best mudras for external beauty and appearance. So everyone can use it to increase their beauty. Reduces skin dryness. ತುಂಬಾ ಜನಕ್ಕೆ ಸ್ಕಿನ್ ಡ್ರೈನೆಸ್ ಇರುತ್ತೆ. ಏನೇನೋ ಕ್ರೀಮ್ಸ್, ವ್ಯಾಸ್ಲಿನ್ ಅದೆಲ್ಲ ಯೂಸ್ ಮಾಡ್ತಾರೆ. ನಾಟ್ ನೆಸೆಸರಿ. ಸೋರಿಯಾಸಿಸ್ ಎಲ್ಲ ಆಗಿರುತ್ತಲ್ಲ, ದಟ್ ಇಸ್ ಬಿಕಾಸ್ ಆಫ್ ಡ್ರೈನೆಸ್ ಆಫ್ ದ ಸ್ಕಿನ್. ಸೊ ಈ ಮುದ್ರಾ ರೆಗ್ಯುಲರ್ ಪ್ರಾಕ್ಟೀಸ್ ಇಂದ ಇಟ್ ಕ್ಯಾನ್ ದ ಸ್ಕಿನ್ issues can be reduced. Enhances mental clarity. Water, blood in your body is nothing but the water element. So the more blood flow to the brain, more clarity to the brain. Encourages communication and openness. Keeps the body hydrated. Increases blood circulation. Relief from the
ಮಸಲ್ ಕ್ಯಾಚ್ ಆದಂಗ ಆಗುತ್ತೆ. ಸೊ ಎಲ್ಲೋ ನೀವು ನೀರ್ ಕಡಿಮೆ ಕುಡಿತಾ ಇದ್ದಾಗ ದಿಸ್ ವಿಲ್ ಹ್ಯಾಪನ್ ಯೂಶಲಿ ಇನ್ ಸಮ್ಮರ್. ಸೊ ಈ ಮುದ್ರಾ ನೀವೆಷ್ಟು ಇಟ್ಕೋತಿರೋ ಸಮ್ಮರ್ ಅಲ್ಲಿ ಇಟ್ ಇಸ್ ಗುಡ್. ಇಟ್ ವಿಲ್ ಬ್ಯಾಲೆನ್ಸ್ ದ ವಾಟರ್ ಎಲಿಮೆಂಟ್ ಇನ್ ಯೋರ್ ಬಾಡಿ. ನೆಗಡಿ ಇದ್ದಾಗ ದಯವಿಟ್ಟು ಇದ್ ಮಾಡ್ಬಿಡಿ. ಡೋಂಟ್ ಡೂ ವೆನ್ ಯು ಹ್ಯಾವ್ ಕೋಲ್ಡ್, ಸೈನಸ್ ಅಂಡ್ ಆಲ್, ಡೋಂಟ್ ಯೂಸ್ ದಿಸ್ ಮುದ್ರಾ. ಸರ್ ನೆಕ್ಸ್ಟ್ ಪೃಥ್ವಿ ಮುದ್ರಾ ಸರ್. ಪೃಥ್ವಿ ಮುದ್ರಾ, ಓಕೆ. ಎಸ್ ಸರ್. ಸೊ ಪೃಥ್ವಿ ಯಾವ್ದಕ್ ರಿಲೇಟ್ ಆಗುತ್ತೆ ನಿಮ್ ಬಾಡಿನಲ್ಲಿ? ನಿಮ್ ಬಾಡಿನಲ್ಲಿರೋ ಬೋನ್ಸ್ ಆಗ್ಲಿ, ಕಾರ್ಟಿಲೇಜ್, ಸ್ಕಿನ್, ಮೇಜರ್ ಪಾರ್ಟ್ ಆಫ್ ದ ಆರ್ಗನ್, ಸ್ಕಿನ್, ಹೇರ್, ನೇಲ್ಸ್, ಮಸಲ್, all these are related to the prithvi element of your body, in your body. So the prominent mudra in bringing earth energy to your body. ಎಷ್ಟೊಂದ್ ಜನಕ್ಕೆ ಬರೀ ಕಾಲಲ್ಲಿ ವಾಕ್ ಮಾಡಕ್ ಹೇಳ್ತಾರೆ ಮಣ್ಣ್ ಮೇಲೆ. ದಟ್ಸ್ ಆಲ್ಸೋ ಎ ಥೆರಪಿ. ಪೃಥ್ವಿ ಎಲಿಮೆಂಟ್ ಅಬ್ಸರ್ವ್ ಆಗ್ಲಿ ಅಂತಾನೆ ಹೇಳ್ತಾರೆ. ಸೊ ನೀವ್ ಆತರ ವಾಕ್ ಮಾಡ್ಬೇಕಾದ್ರೆ ಈ ಮುದ್ರಾ ಇಟ್ಕೊಂಡ್ ಮಾಡಿದಾಗ ಇಟ್ಸ್ ಮೋರ್ ಬೆನಿಫಿಷಿಯಲ್. ಅಗೇನ್ ಇಟ್ಸ್ ದ ಟಿಪ್ ಆಫ್ ದ ರಿಂಗ್ ಫಿಂಗರ್ ಅಂಡ್ ದ ಥಂಬ್. ವಾಕಿಂಗ್ ಹೋಗ್ಬೇಕಾದ್ರೆ ಈ ಮುದ್ರಾ, ಬರೀ ಕಾಲಲ್ಲಿ ವಾಕಿಂಗ್ ಹೋಗ್ಬೇಕಾದ್ರೆ ಈ ಮುದ್ರಾ ಮಾಡ್ಕೊಂಡು ಹೋದ್ರೆ ಬೆಸ್ಟ್ ಎಫೆಕ್ಟ್ ಆಗುತ್ತೆ. ಅಂಡ್ ಬೆನಿಫಿಟ್ ಸ್ಟ್ರೆಂಥನ್ಸ್ ದ ಬೋನ್ಸ್, ಟಿಶ್ಯೂಸ್ ಅಂಡ್ ಆರ್ಗನ್ಸ್. ಅಗೇನ್ ಬ್ಲಡ್ ಸರ್ಕ್ಯುಲೇಷನ್, ಎನ್ಹಾನ್ಸಸ್ ಪೇಷನ್ಸ್. ಭೂಮಿ ತಾಯಿ ಪೇಷನ್ಸ್ ಗೆ ಇರೋದು. ಸೊ ಈ ಮುದ್ರಾ ವೆನ್ ಯು ಡೂ ಇಟ್ ಇಸ್ ದ ಎಲಿಮೆಂಟ್ ಆಫ್ ದ ಅರ್ತ್, ಮದರ್ ಅರ್ತ್. ಸೊ ಇಟ್ ವಿಲ್ ಇನ್ಕ್ರೀಸ್ ಯೋರ್ ಟಾಲರೆನ್ಸ್, ಕಾನ್ಸಂಟ್ರೇಷನ್, ಸ್ಟೆಬಿಲಿಟಿ, ಕಾನ್ಫಿಡೆನ್ಸ್ ಅಂಡ್ ಸ್ಟ್ರೆಂತ್. ಸೊ ಸಣ್ಣಕ್ಕಿರೋರು ಇದ್ ಮಾಡಿದ್ರೆ ಬೋನ್ ವೇಟ್ ಅದೆಲ್ಲ ಜಾಸ್ತಿ ಆಗಿ ದೇ ಕ್ಯಾನ್ ಲುಕ್ ಹೆಲ್ದಿ, ಮೋರ್ ಹೆಲ್ದಿ. ರೆಡ್ಯೂಸಸ್ ಮೆಂಟಲ್ dullness, fatigue and exhaustion. When you are tired, you can use this mudra. Natural glow to the skin. Deficiency, any kind of vitamin deficiency, this mudra, instead of taking tablets and all those things, you can use this mudra. Go for a walk in the sun, bari kalan walk madidre this is very very beneficial. Sir next one, ಆದಿ ಮುದ್ರಾ. Adi is the beginning of everything. Adi ಅಂದ್ರೆ the first one. ಮಗು ನೀವೆಲ್ಲ ನೋಡಿರ್ಬೋದು, ನೀವೆಲ್ಲ ತಾಯಂದ್ರ ಇದ್ದೀರಾ ಇಲ್ಲಿ. ಸೊ ಮಗು ಹುಟ್ಟಕ್ ಮುಂಚೆ, ಹುಟ್ಟಿದ್ದಾದ್ಮೇಲೆ ಕೈ ಒಂಥರ ಮಡ್ಕೊಂಡಂಗೆ ಇರುತ್ತೆ. So that's how this mudra got its name. So Adi Mudra, you can perform this mudra before starting any activity such as studying, any task which requires high buddhivantike, intellectual, all this it will be improved. So related to the brain again, increases vitality of all the organs, all the inner organs. So usually this is used for the children. It will increase their motor skills. Pencil ಹಿಡಿಯಕ್ಕೂ ಬರಲ್ಲ ಕೆಲವು ಮಕ್ಕಳಿಗೆ, ತುಂಬಾ ಕಷ್ಟ ಪಡ್ತಾರೆ. So soft rubber bands ಬರುತ್ತೆ. You can use those rubber bands and you can keep